ವೀಕ್ಷಕರೇ, ಮತ್ತೊಂದು ಜಿಯಾರತ್ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಇವತ್ತಿನ ದರ್ಗಾ ಸಂದರ್ಶನ ಕೇರಳ ಕರ್ನಾಟಕದಲ್ಲಿ ಅತ್ಯಂತ ಪ್ರಸಿದ್ಧಿ ಹೊಂದಿದ ಸೈಯದ್ ಪರಂಪರೆಯ ಅಗ್ರಗಣ್ಯ ಕುಟುಂಬದ ಕುಂಬೋಲ್ ಸಾದಾತ್ಗಳು ಅಂತ್ಯವಿಶ್ರಮಗೊಳ್ಳುತ್ತಿರುವ ಕುಂಬೋಲ್ ಪಾಪಂಕೋಯ ತಂಗಲ್ ನಗರಕ್ಕಾಗಿದೆ. ಮಂಗಳೂರು ನಗರದಿಂದ 38 ಕಿಲೋಮೀಟರ್ ದೂರದಲ್ಲಿರುವ ಕುಂಬೋಲ್ ಎಂಬ ಊರಿನಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಸೈಯದ್ ಫಜಲ್ ಪೂಕೋಯ ತಂಗಲ್ ರಲಿಯಲ್ಲಾಹು ಅನ್ಹು ರವರ ಮಕಾಂ ಹಾಗೂ ಸುಂದರವಾದ ಮಸೀದಿ ಜೊತೆಗೆ ಇಲ್ಲಿ ಇಂದಿಗೂ ಜನರ ಸಂಕಷ್ಟಗಳಿಗೆ ಪರಿಹಾರವಾಗಿ ಇರುವ ಕುಂಬೋಲ್ ಸಾದಾತ್ಗಳು ಜೀವಿಸುವ ಪುಣ್ಯ ಭೂಮಿಯಾಗಿದೆ ಇದು. ಕುಂಬೋಲ್ ಪರಿಸರ ಎಂದರೆ ಇಂದಿಗೂ ಹಲವಾರು ರೋಗಗಳಿಗೆ ಆಧ್ಯಾತ್ಮಿಕ ಪರಿಹಾರದ ಸಜೀವ ಕೇಂದ್ರ ಎಂದೇ ಹೇಳಬಹುದು. ಪ್ರತಿನಿತ್ಯವೂ ಇಲ್ಲಿ ಜನರು ಹಲವಾರು ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಹುಡುಕಿಕೊಂಡು ಬರುತ್ತಾರೆ. ಕುಂಬೋಲ್ ತಂಗಲ್ರವರು ನೀಡುವ ಸಲಹೆ ಸೂಚನೆಗಳ ಜೊತೆಗೆ ಅವರು ಕೊಡುವ ಆಧ್ಯಾತ್ಮಿಕ ಚಿಕಿತ್ಸೆಗಳಿಂದ ಅದೆಷ್ಟೋ ರೋಗಗಳು ಗುಣವಾದ ಉದಾಹರಣೆ ಇದೆ. ಕುಂಬೋಲ್ ಸೈಯದ್ ಪರಂಪರೆ ಹೇಗೆ ಕುಂಬೋಲ್ ಪರಿಸರ ತಲುಪಿದರು ಎನ್ನುವ ಬಗ್ಗೆ ಪರಿಶೋಧಿಸುತ್ತಾ ಹೋದ ಹಾಗೆ ಚರಿತ್ರೆಯ ಪುಟಗಳು ನಮ್ಮೆದುರು ವಿಶಾಲವಾಗಿ ತೆರೆದುಕೊಳ್ಳುತ್ತಾ ಸಾಗುತ್ತದೆ. ಸೈಯದ್ ಮುಹಮ್ಮದ್ ಐದ್ರೋಸ್ ತಂಗಲ್ ರಲಿಯಲ್ಲಾಹು ಅನ್ಹು ರವರ ಕುಟುಂಬ ಪರಂಪರೆಯಾಗಿದೆ ಈ ಕುಂಬೋಲ್ ಪರಂಪರೆ. ಪವಿತ್ರ ಅಹ್ಲ್ ಬೈತ್ ಪರಂಪರೆಯ ಕೊಂಡಿಯಾಗಿರುವ ಇವರು ಸಣ್ಣ ಪ್ರಾಯದಲ್ಲಿಯೇ ಹಲವಾರು ಊರಿನ ಸಂಚಾರ ಕೈಗೊಂಡಿದ್ದರು. ಮಕ್ಕಾ, ಮದೀನಾ, ಬೈತುಲ್ ಮುಕದ್ದಸ್, ಬಾಗ್ದಾದ್, ಅಜ್ಮೀರ್, ಉಮ್ಮು ಉಬೈದ ಮುಂತಾದ ಪ್ರಸಿದ್ಧ ಸ್ಥಳಗಳನ್ನು ಸಂದರ್ಶಿಸಿದ್ದರು. ಇದೊಂದು ಕೇವಲ ಯಾತ್ರೆಯಾಗದೆ ಮಹಾತ್ಮರ ಜೊತೆಗೆ ಇದ್ದ ಆಧ್ಯಾತ್ಮಿಕ ಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುವ ನಿಖರ ಗುರಿಯಾಗಿತ್ತು. ಮಕ್ಕಾ ಮದೀನದಲ್ಲಿ ಸರ್ವಶಕ್ತನಾದ ಅಲ್ಲಾಹನ ಇಬಾದತ್ ಮಾಡುತ್ತಾ ಹಲವಾರು ಕಾಲ ತಂಗಿದ್ದರು. ಮಶಾಯಿಕರ ಸಾನ್ನಿಧ್ಯಗಳನ್ನು ತಲುಪಿ ಅವರಿಂದ ಇನ್ನಷ್ಟು ಧಾರ್ಮಿಕ ಪಾಂಡಿತ್ಯವನ್ನು ಹೆಚ್ಚಿಸಿಕೊಂಡರು. ಬಾಗ್ದಾದಿಗೆ ತೆರಳಿ ಖಾದರಿಯ ತ್ವರೀಕತ್ ಪಡೆದುಕೊಂಡರು. ಉಮ್ಮು ಅಬೀದದಲ್ಲಿ ರಿಫಾಯಿಯಾ ಹಾಗೂ ಅಜ್ಮೀರ್ನಲ್ಲಿ ಚಿಸ್ತಿಯಾ ತ್ವರೀಕತ್ಗಳನ್ನು ಪಡೆದುಕೊಂಡರು. ಹೀಗೆ ಹಲವಾರು ವರ್ಷಗಳ ಸಂಚಾರ ಬಳಿಕ ಮರಳಿ ನಾಡಿಗೆ ಆಗಮಿಸಿ ಕಾಸರಗೋಡು ವಿದ್ಯಾಪುರದ ಕರತ್ತೂರು ಎಂದು ಗುರುತಿಸುತ್ತಿದ್ದ ಊರಿನ ಸೈಯದ್ ಅಬೂಬಕ್ಕರ್ ಅಲ್ ಜಲಾಲಿಲ್ ಬುಖಾರಿ ರಲಿಯಲ್ಲಾಹು ಅನ್ಹಾರವರ ಶಿಷ್ಯತ್ವವನ್ನು ಸ್ವೀಕರಿಸಿದರು. ಹತ್ತಿರದ ಕುಂಬೋಲ್ ಎಂಬ ಊರಿನಲ್ಲಿ ಜೀವಿಸಲು ಪ್ರಾರಂಭಿಸಿದ ತಂಗಲ್ರವರು ಅಲ್ಲಿ ಸೈಯದ್ ಉಮರ್ ಖಾಲಿ ಎಂಬವರ ಏಕಮಾತ್ರ ಪುತ್ರಿಯನ್ನು ವಿವಾಹವಾದರು. ಬಹಳಷ್ಟು ಶಾಂತ ಸ್ವಭಾವ ಹಾಗೂ ಸಾಮಾನ್ಯ ಜನರ ಜೊತೆ ಸದಾ ಬೆರೆಯುತ್ತಾ ಎಲ್ಲರ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಿದ್ದ ತಂಗಲ್ರವರನ್ನು ಜನರೆಲ್ಲರೂ ಪಾವಂ ಕೋಯ ತಂಗಲ್ ಎಂದೇ ಕರೆಯುತ್ತಾ ಕ್ರಮೇಣ ಮೊಹಮ್ಮದ್ ಐದ್ರೋಸ್ ತಂಗಲ್ರವರು ಪಾಪಂ ಕೋಯ ತಂಗಲ್ ಎಂದೇ ಜನರೆಡೆಯಲ್ಲಿ ಗುರುತಿಸಿಕೊಂಡರು. ಇಲಾಹನ ಆರಾಧನೆಗೆ ಕುಂಬೋಲ್ ಪರಿಸರದ ಗುಡ್ಡ ಪ್ರದೇಶವೊಂದನ್ನು ಆರಿಸಿ ಅಲ್ಲಿಯೇ ಸದಾ ಆರಾಧನಾ ನಿರತರಾಗುತ್ತಿದ್ದರು. ಇಂದು ಅದೇ ಪ್ರದೇಶ ಪಾಪಂಕೋಯ ನಗರವಾಗಿ ಮಾರ್ಪಟ್ಟಿದೆ. ತನ್ನ ಆಧ್ಯಾತ್ಮಿಕ ಚಿಕಿತ್ಸೆಗಳಿಂದ ಹಲವಾರು ಮಾರಕ ವ್ಯಾಧಿಗಳನ್ನು ಬಡವ ಬಲ್ಲಿದ ಎಂಬ ಭೇದ ಭಾವ ತೋರದೆ ತನ್ನ ಬಳಿ ಸಂಕಷ್ಟ ಪರಿಹಾರಕ್ಕೆ ಬರುತ್ತಿದ್ದ ಪ್ರತಿಯೊಬ್ಬರಿಗೂ ದುವಾ ಮಾಡುತ್ತಿದ್ದರು. ಹೀಗೆಯೇ ತನ್ನ ಬದುಕನ್ನು ಆರಾಧನೆ ಹಾಗೂ ಜನಸೇವೆಗೆ ಮೀಸಲಿಟ್ಟ ತಂಗಲ್ರವರು ಹಿಜಿರಾ 1353ರಲ್ಲಿ ತನ್ನ 109ನೇ ವಯಸ್ಸಿನಲ್ಲಿ ಇಹಲೋಕ ಯಾತ್ರೆಯನ್ನು ಮುಗಿಸಿದರು. ಕುಂಬೋಲ್ ಜುಮಾ ಮಸೀದಿ ಎದುರುಗಡೆ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಪಾಪಂಕೋಯ ತಂಗಲ್ರವರ ಮಕ್ಕಳಲ್ಲಿ ಸೈಯದ್ ಫಜಲ್ ಪೂಕೋಯ ತಂಗಲ್ ರಲಿಯಲ್ಲಾಹು ಅನ್ಹು ರವರು ತಂದೆಯ ಮರಣದ ಬಳಿಕ ಅವರು ನಿರ್ವಹಿಸುತ್ತಿದ್ದ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗತೊಡಗಿದರು. ಹಿಜಿರಾ 1325ರಲ್ಲಿ ಜನಿಸಿದ ಪೂಕೋಯ ತಂಗಲ್ರವರು ಅಪಾರ ಧಾರ್ಮಿಕ ಪಾಂಡಿತ್ಯದ ಜೊತೆಗೆ ಹಲವಾರು ಕರಾಮತ್ಗಳು ಪ್ರಕಟಗೊಂಡ ಮಹಾತ್ಮರಾಗಿದ್ದರು. ಲಕ್ಷಾಂತರ ಜನರ ಮಾರಕ ಕಾಯಿಲೆಗಳನ್ನು ವಾಸಿಗೊಳಿಸಿದ್ದರು. ದೂರ ದೂರದ ಊರಿನಿಂದ ತಂಗಲ್ರವರನ್ನು ಹುಡುಕಿಕೊಂಡು ಜನಸಾಗರವೇ ಹರಿದು ಬರುತ್ತಿದ್ದು ಮಾನಸಿಕ ಸಮಸ್ಯೆ, ಭೌತಿಕ ಸಾಂಪತ್ತಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುತ್ತಿದ್ದರು. ತಂದೆಯವರು ಆರಾಧನೆ ಮಾಡುತ್ತಿದ್ದ ಸ್ಥಳವನ್ನು ವಕ್ಫ್ ಮಾಡಿ ಅಲ್ಲಿ ಬದ್ರಿಯಾ ಮಸೀದಿ ಹಾಗೂ ಧಾರ್ಮಿಕ ವಿದ್ಯಾರ್ಜನೆಗೆ ದರ್ಸ್ ನಿರ್ಮಿಸಿದರು. ಬಹುತೇಕ ಎಲ್ಲ ಪ್ರಸಿದ್ಧ ಧಾರ್ಮಿಕ ಪಂಡಿತರು ಇಲ್ಲಿ ಭೇಟಿ ನೀಡಿದ್ದಾರೆ. ಬಹಳಷ್ಟು ಆಲಿಮ್ಗಳು ಇಲ್ಲಿಯೇ ದರ್ಸ್ ಕಲಿತು ವಿದ್ವಾಂಸರಾಗಿದ್ದಾರೆ. ಹಿಜಿರಾ
1392ರಲ್ಲಿ ಫಜಲ್ ಪೂಕೋಯ ತಂಗಲ್ ರಲಿಯಲ್ಲಾಹು ಅನ್ಹು ರವರು ವಫಾತಾದರು. ಸೈಯದ್ ಫಜಲ್ ಪೂಕೋಯ ತಂಗಲ್ ರಲಿಯಲ್ಲಾಹು ಅನ್ಹು ರವರಿಗೆ 3 ಹೆಣ್ಣು ಮಕ್ಕಳು ಹಾಗೂ 5 ಗಂಡು ಮಕ್ಕಳಿದ್ದರು. KS ಆಟಕ್ಕೋಯ ತಂಗಲ್, KS ಕುഞ്ഞിക്കോയ ತಂಗಲ್, KS ಆಲಿ ತಂಗಲ್, ಸೈಯದ್ ಸಿರಾಜುದ್ದೀನ್ ತಂಗಲ್, ಸೈಯದ್ ಜಾಫರ್ ತಂಗಲ್, ಸೈಯದತ್ ಕುഞ്ഞി ಬೀವಿ, ಸೈಯದತ್ ಕುಲ್ಸುಮ್ ಬೀವಿ, ಸೈಯದತ್ ಅಸ್ಮಾ ಬೀವಿ ಅವರ ಮಕ್ಕಳಲ್ಲಿ ಪ್ರಮುಖರು. ದಕ್ಷಿಣ ಕನ್ನಡ, ಉಡುಪಿ ಮಾತ್ರವಲ್ಲದೆ ರಾಜ್ಯದ ಮೂಲೆ ಮೂಲೆಗಳಿಂದ ಕುಂಬೋಲ್ ಸಾದಾತುಗಳ ಬಳಿ ಜನರು ಇಂದಿಗೂ ಆಗಮಿಸುತ್ತಾರೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎನ್ನುವ ಯಾವುದೇ ಭೇದವಿಲ್ಲದೆ ಇಂದಿಗೂ ಇಲ್ಲಿಗೆ ಜನರು ಆಗಮಿಸಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುತ್ತಾರೆ. ಸರ್ವಶಕ್ತನಾದ ಅಲ್ಲಾಹು ಕುಂಬೋಲ್ ಸಾದಾತುಗಳ ಬರ್ಕತ್ತಿನಿಂದ ನಮ್ಮೆಲ್ಲ ಪಾಪಗಳನ್ನು ಮನ್ನಿಸಲಿ, ಇಹಪರ ವಿಜಯ ನೀಡಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಮುಂದೆ ಮತ್ತೊಂದು ಜಿಯಾರತ್ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರುತ್ತೇನೆ. ಥ್ಯಾಂಕ್ ಯು. ಬಾಯ್ ಬಾಯ್.